ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬಾ ದಿನ ಆಯ್ತಲ್ವ ಲಾಗ್ ಶೇರ್ ಮಾಡಿಬಿಟ್ಟು, ಯಾಕಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ. ಒಂದು ತಿಂಗಳು ಆಯಿತಾ, ಒಂದು ತಿಂಗಳಾಗಿಲ್ಲ ಅನ್ಕೋತೀನಿ. ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ವಿಡಿಯೋಸ್ ಯಾವುದು ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಶಾರ್ಟ್ಸ್ ಅಂತೂ ಶೇರ್ ಮಾಡ್ಕೋತಾ ಇದ್ದೆ, ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಇಲ್ಲಿ ಹೋಗೋದೆಲ್ಲ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಯಾರು ಏನು ಅನ್ಕೋಬೇಡಿ, ಹಾಗೆ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ಡೈಲಿ ನಾನು ಲಾಗ್ನ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ಏನಾದರೂ ನಿಮಗೆ ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಹಾಗೆ ಎಲ್ರಿಗೂ ಫಸ್ಟೇ ಹೇಳಬೇಕಾಗಿತ್ತು, ಹ್ಯಾಪಿ ಶಿವರಾತ್ರಿ. ಶಿವ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕರುಣಿಸಲಿ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಮನೇಲೂ ಇವತ್ತು ಪೂಜೆ ಆಯಿತು. ಬೆಳಗ್ಗೆ ಸ್ಯಾರಿ ಹಾಕ್ಕೊಂಡಿದ್ದೆ, ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇವಾಗ ಸಾಯಂಕಾಲದಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಸಾಯಂಕಾಲನೂ ದೀಪ ಹಾಕಿದ್ದೀನಿ. ನಾವೇನು ಉಪವಾಸ ಇರಲ್ಲ, ಉಪವಾಸ ಇರಬೇಕು ಅಂತ ಹೇಳ್ತಾರೆ, ಬಟ್ ಉಪವಾಸ ನಾನೇನಿಲ್ಲ ಇವತ್ತು. ಯಾಕಂದರೆ ಸ್ವಲ್ಪ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ನಾನು. ಸೊ ಹಾಗಾಗಿ ಉಪವಾಸ ಇರೋಕ್ಕಾಗಲಿಲ್ಲ. ಹಾಗೆ ನೋಡಿ, ಪೂಜೆ ಎಲ್ಲ ಮಾಡಿದ್ದೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬಳೇ ಇರೋದು. ಇವತ್ತು ಹಸ್ಬೆಂಡು ಇಲ್ಲ, ನಿನ್ನೆನೇ ಹೋಗಿದ್ದಾರೆ. ಅವ್ರು ವ್ಯಾಪಾರಕ್ಕಂತ ಅಲ್ಟಿಂಗಿಗೆ ಹೋಗಿದ್ದಾರೆ. ಇನ್ನು 2 ಡೇಸ್ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಡುಗೆನೂ ಏನು ಮಾಡೋದಿಲ್ಲ, ಪೂಜೆ ಒಂದು ಮಾಡಿಕೊಂಡೆ. ಹಾಗೆ ಸೀರಿಯಲ್ ನೋಡ್ಕೊತ ಕೂತಿದ್ದೆ. ಹಾಗೆ ತುಂಬಾ ದಿನ ಆಯ್ತಲ್ವ ಲಾಗ್ ಶೇರ್ ಮಾಡೋಣ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಊಟ ನಮ್ಮ ತಮ್ಮನ ಮನೆ ಪಕ್ಕದಲ್ಲೇ ಇದೆ ಅಲ್ಲ, ತಮ್ಮನ ಮನೆಯಲ್ಲೇ ಊಟ ಆಗುತ್ತೆ ಇವತ್ತು. ಅವಳು ಅಡುಗೆ ಮಾಡ್ತಾಯಿದ್ದಾಳೆ ಅನ್ಕೋತೀನಿ. ಸ್ವೀಟ್ ಏನೋ ಮಾಡ್ತಾಯಿದ್ದಾಳೆ, ಶಿವರಾತ್ರಿ ಸ್ಪೆಷಲ್ಲು ಸ್ವೀಟ್ ಮಾಡ್ತಾಯಿದ್ದಾಳೆ. ನೀನು ಸ್ವೀಟ್ ಮಾಡು, ನಾನು ಪಲ್ಯ ಅನ್ನ ಸಾಂಬಾರು ಮಾಡಿಡ್ತೀನಿ ಅಂತ ಅಂದ್ಲು. ಸರಿ ಮಾಡಮ್ಮ, ದೀಪ ಇವಾಗಿನ್ನೂ ಹಾಕಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳಿದೆ ಅವಳಿಗೆ. ಹಾಗಂತ ಹೇಳಿಬಿಟ್ಟು ಬಂದೆ. ಅಂದರೆ ನಿಮಗೆ ನಾನು ಶೇರ್ ಮಾಡ್ಕೋಬೇಕಾಗಿತ್ತು. ನಮ್ಮ ಮೈದನ ಮನೆ ಎಲ್ಲ ಗುರುಪ್ರವೇಶ ಎಲ್ಲ ಮುಗ್ದೋಯ್ತು, 10ನೇ ತಾರೀಕಿಗೆ ಮುಗೀತು. ಅದು ಆ ಟೈಮಲ್ಲೇ ನನ್ನ ಫೋನು ಸ್ವಲ್ಪ ರಿಪೇರಿಗೆ ಬಂದುಬಿಟ್ಟಿದ್ದು. ಇರೋದೇ ಒಂದೇ ಫೋನ್ ಅಲ್ವಾ, ಇನ್ನು ಯಾವ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳಿ, ಎಲ್ಲರೂ ಬ್ಯುಸಿ ಇರ್ತಾರೆ ಅಂದ್ಕೊಂಡು ನಾನು ಗುರುಪ್ರವೇಶ ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನಿಮ್ಮ ಹತ್ರ ಹೇಳಿದ್ದೆ ನಾನು ಶೇರ್ ಮಾಡ್ಕೊತೀನಿ ಅಂತ, ಅದಕ್ಕೆ ಎಲ್ಲರ ಹತ್ರನೂ ನಾನು ಸಾರಿ ಕೇಳ್ತೀನಿ. ಹಾಗೆ ಏನು ಹೇಳಬೇಕು ಅಂದರೆ, ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿದೆ. ಹೇಳ್ಕೊತೀನಿ ನಾನು ಯಾವುದಕ್ಕೆ ಅಂತ. ಇವಾಗೇನು ಹೇಳ್ಕೊಳ್ಳಲ್ಲ, ಆಮೇಲೆ ನೆಕ್ಸ್ಟ್ ಯಾವಾಗಲಾದರೂ ಹೇಳ್ಕೊತೀನಿ. ಅಂದರೆ ಒಂದು ತಿಂಗಳು ಟೈಮ್ ಇದೆ ಅಲ್ವಾ, ಒಂದು ತಿಂಗಳು ಟೈಮಲ್ಲಿ ಯಾವಾಗಲಾದರೂ ಒಂದು ಸಲ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಇವಾಗ ಅವಳು ಅಡುಗೆ ಮಾಡ್ತಾಯಿದ್ದಾಳೆ, ಹೋಗಿ ನೋಡ್ಕೊಳ್ಳೋಣ. ಅಂದರೆ ನಾನು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿದರೆ ಅವಳಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ. ಅವಳು ಎಲ್ಲ ಒಬ್ಬಳೇ ಮಾಡ್ಕೋಬೇಕು, ಅಮ್ಮ ಬೇರೆ ಊರಲ್ಲಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಇವಾಗ. ಬನ್ನಿ ನಿಮಗೂ ತೋರಿಸ್ತೀನಿ. ಅವಳು ಮನೆಗೆ ಬಂದಿದ್ದರೆ ನೋಡಿದರೆ ಸೊಳ್ಳೆಗಳು ಬರ್ತಿದೆ ಅಂತ ಲೈಟ್ ಆಫ್ ಮಾಡಿದ್ಲು. ನಾನು ಹೋಗಿ ಲೈಟ್ ಆನ್ ಮಾಡಿದೆ. ಇವಾಗ ಅವಳು ಮಂಚದ ಮೇಲೆ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ಲು. ಯಾರೋ ಅವ್ರ ಅಕ್ಕ ಏನೋ ಫೋನ್ ಮಾಡಿದ್ರಂತೆ ಊರಿಂದ, ಅದಕ್ಕೆ ಫೋನ್ ಮಾತಾಡ್ತಾ ಇದ್ಲು. ನಮ್ಮ ಸೊಸೆ ಮುದ್ದು ಮಲಗಿದ್ಲು. ನೋಡಿ, ಇದು ಅವ್ರ ಮನೆ, ನಮ್ಮ ತಮ್ಮನ ಮನೆ. ಆಲ್ರೆಡಿ ನಿಮಗೂ ತೋರಿಸಿದ್ದೀನಿ, ಇನ್ನೊಂದು ಸಲ ನೋಡ್ಕೊಂಬಿಡಿ ಅಂತ. ಆವಾಗ ಅವರಿರಲಿಲ್ಲ, ಆ ಟೈಮಲ್ಲಿ ತೋರಿಸಿದ್ದೆ. ಇವಾಗ ಅವರಿದ್ದಾರಲ್ಲ, ಸೊ ಹಾಗಾಗಿ ತೋರಿಸೆ. ಹಾಗೆ ನಾನು ಅಡುಗೆ ಮನೆಗೆ ಬಂದೆ. ಏನು ಮಾಡ್ತಾಯಿದ್ದಾಳೆ ಅಂತ ಕೇಳಿದರೆ, ಅನ್ನ ಕೂಗಿಸಿದ್ದೀನಿ. ಅನ್ನ ಸಾಂಬಾರು ಮಾಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡೆ. ಇಲ್ಲ, ನಮ್ಮ ತಮ್ಮ ಏನೋ ಚಿತ್ರಾನ್ನ ಮಾಡಿಬಿಡು ಅಂತ, ಲೆಮನ್ ರೈಸ್ ಮಾಡು ಅಂತ ಅಂದಂತೆ. ಸೊ ಹಾಗಾಗಿ ಅವಳು ಲೆಮನ್ ರೈಸಿಗೆಲ್ಲ ಮಾಡಿಟ್ಟಿದ್ಲು, ಒಗ್ಗರಣೆ ಎಲ್ಲ ಹಾಕಿ ಇಟ್ಟಿದ್ಲು. ಅಷ್ಟರಲ್ಲಿ ನನ್ನ ಸೊಸೆ ಮುದ್ದು ಎದ್ಲು. ನೋಡಿ, ಇವಾಗ ಎತ್ಕೋತಾ ಇದ್ದಾಳೆ ಅವಳು. ಜೋಳಿಗೆಯಿಂದ ಎಳ್ಕೊಂಡು ನೋಡಿ ಹೆಂಗೆ ಕಂಡುಬಿಡ್ತಾ ಇದ್ದಾಳೆ. ಅವಳು ಎದ್ದರೆ ಅವರಮ್ಮನೇ ಹೋಗಿ ಎತ್ಕೋಬೇಕು ಅವಳನ್ನ. ಯಾರು ಹೋಗಿ ಎತ್ಕೊಂಡ್ರೂ ಬರಲ್ಲ ಅವಳು, ಹಂಗೆ ಮಲಗಿರ್ತಾಳೆ ಹೊತ್ತು ಬರಲ್ಲ ಅವಳು. ಅವರಮ್ಮ ಎತ್ಕೊಂಡೇ ಹೋಗಬೇಕು. 1-2 ನಿಮಿಷ ನೋಡಿ, ಅವಳನ್ನ ಎತ್ಕೊಂಡು ಅಡುಗೆ ಮನೆಗೆ ಮತ್ತೆ ಬಂದಳು. ಬಾರವ್ವ, ನಾನು ನೋಡ್ಕೋತೀನಿ, ನೀನೇನೆ ಅವಳಿಗೆ ಎತ್ಕೊ ಅಂತ ಅಂದು. ಇಲ್ಲಕ್ಕ ಆಗಿದೆ, ಗ್ಯಾಸ್ ಆಫ್ ಮಾಡಿಬಿಟ್ಟು ಬರ್ತೀನಿ ಅಂತ ಅವಳು ಬಂದು ನೋಡಿ ಕಣ್ಣಂಗೆ ಮುಚ್ಕೊಳ್ತಾ ಇದ್ದಾಳೆ. ಅಷ್ಟರಲ್ಲಿ ಇವಳಿಗೆ
7:30 ಟೈಮ್ ಅಷ್ಟರಲ್ಲಿ ಒಂದು ಸಲ ಊಟ ಕೊಡ್ತಾಳೆ. ಊಟ ಅಂದರೆ ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಾಳೆ ಅವಳನ್ನ. ನೋಡಿ ಆ ರಿಮೋಟ್ನ ಇಟ್ಕೊಂಡು ಫೋನ್ ಅಂದ್ಕೊಂಡು ಮಾತಾಡ್ತಾ ಇದ್ದಾಳೆ. ನಾನು ಇಲ್ಲಿ ಕೂತ್ಕೊಂಡಿದ್ದೆ ದಿವಾನ್ ಕಾಟ್ ಮೇಲೆ ಕೂತ್ಕೊಂಡು ಮಾತಾಡು ಅಂತಿದ್ದೆ. ರಿಮೋಟ್ ಇಟ್ಕೊಂಡು ಟಿ ವಿ ರಿಮೋಟ್ ಇಟ್ಕೊಂಡು ಮಾತಾಡ್ತಾ ಇದ್ಲು. ನೋಡಿ ಇವಾಗ ಅವಳು ಒಬ್ಬಳೇ ಎತ್ಕೊಂಡು ತಿನ್ನಬೇಕು. ಇವಾಗ ನಾವ್ಯಾರು ತಿನ್ಸೋಕೆ ಹೋಗ್ತೀವಿ ಅಂದ್ಕೊಳ್ಳಿ, ತಿನ್ನೋದೇ ಇಲ್ಲ. ಬಾಯಲ್ಲಿ ಹಾಕಿದ್ರೆ ಹಂಗೆ ಒಗಿತಾಳೆ ಅವಳು. ಆ ಥರ ಹುಡುಗಿ ಅವಳ ಪಾಡಿಗೆ ಅವಳು ಒಬ್ಬಳೇ ತಿನ್ನಬೇಕು. ಇವಾಗ ಊಟಕ್ಕೆಲ್ಲ ರೆಡಿ ಆಯಿತು. ನೋಡಿ ಚಿತ್ರಾನ್ನ ಅಂದರೆ ಲೆಮನ್ ರೈಸ್, ಹಾಗೆ ಕಾಬೂಲ್ ಕಡಲೆಕಾಳು ಹಾಕಿ ಪಲ್ಯ ಮಾಡಿದ್ಲು. ನೋಡಿ ಇದು ಪಲ್ಯ. ಹಾಗೆ ನಾನು ಹೋಗಿ ಕೀರು ಮಾಡಿದೆ. ನೋಡಿ ಕೀರು ನೋಡ್ಬೋದು, ಅಂದರೆ ನಾವು ಕಳ್ಸಕ್ಕರೆ ಹಾಕ್ಬಿಟ್ಟು ಮಾಡ್ತೀವಿ ಕೀರು. ನೋಡಿ ಅವಳು ಮಧ್ಯ ಕೂತ್ಕೊಂಡು ಅವಳಿಗೆ ಎಲ್ರಿಗೂ ಊಟ ಬಡಿಸ್ಬೇಕು ಅವಳು. ನೋಡಿ ಹೆಂಗೆ ಕೂತಿದ್ದಾಳೆ ಅಂತ. ಊಟ ಇಟ್ಟಿರೋ ತಟ್ಟೆ ಎಲ್ಲ ಆ ಕಡೆ ಬಿಸಾಕಿ ಅವಳು ಕೂತಿದ್ದಾಳೆ. ಅಯ್ಯೋ ಊಟ ಮಾಡಿಬಿಟ್ರೆ, ಊಟ ಕೂತ್ಕೊಂಡ್ರೆ ಒಂದೊಂದು ಅವತಾರಲ್ಲ ಅವಳದು. ಡೈಲಿ ಇದೇ ಥರ ನೋಡಿ ಊಟಕ್ಕೆ ಕೂತ್ಕೊಂಡ್ರೆ ಹೆಂಗೆಲ್ಲ ಅನ್ನ ಎಲ್ಲ ಚೆಲ್ಲಿದ್ದಾಳೆ. ಅಷ್ಟು ತುಂಟಾಟ ಮಾಡ್ತಾಳೆ ಅವಳು. ನಾನು ಊಟ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದು ಇನ್ನೇನು ಟ್ಯಾಬ್ಲೆಟ್ ತೊಗೋಬೇಕಿತ್ತಲ್ಲ, ಆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ. ಅವಳು ನನ್ನ ಸೊಸೆ ಮುದ್ದು ಅಂದರೆ ಇನ್ನು ತಿಂತಾಯಿದ್ರು ಅವರು. ಅಷ್ಟರಲ್ಲೇ ನಾನು ಊಟ ಮುಗಿಸ್ಕೊಂಡು ಬಂದೆ. ಅನ್ನ ಹಾಕ್ಕೊಟ್ರೆ ಒಂದು ಪ್ಲೇಟಲ್ಲಿ ಎಲ್ಲ ಚೆಲ್ಕೊಂಡು ಎಲ್ಲರೂ ತಟ್ಟೆಲ್ಲಿ ಒಂದೊಂದು ತಿನ್ಕೊಂಡು ಬರ್ತಾಳೆ ಅವಳು. ಆ ಥರ ಇನ್ನೂ ಅವ್ರು ಊಟ ಮಾಡ್ತಾಯಿದ್ರು. ಅಷ್ಟರಲ್ಲೇ ನಾನು ಟೈಮ್ ಆಗುತ್ತಲ್ಲ ಅಂತ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಬಂದೆ. ಇವತ್ತಿನೆಲ್ಲ ಇಷ್ಟೇ ಆಗಿರುತ್ತೆ. ಹಾಗೆ ಇವತ್ತಿನಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಏನು ಮಾಡ್ಬೇಕು ಹೇಳಿ, ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆ ನಾಳೆ ಹೊಸ ವಿಡಿಯೋಗೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.